everyone, welcome back to my YouTube channel. So ಇವತ್ತು ನಾವು ಮಾಡ್ತಾ ಇರುವಂತ ರೆಸಿಪಿ ಯಾವುದಂದ್ರೆ ಆಲೂ ಕಬಾಬ್. ಈಸಿಯಾಗಿ ಮನೆಯಲ್ಲೇ ದಿಢೀರ್ ಅಂತ ಮಾಡ್ಕೋಬಹುದು. ಈಗ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಒಳ್ಳೆ ರುಚಿಯಾದ ಆಲೂ ಕಬಾಬ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಯಾವುದಂದ್ರೆ ಆಲೂಗೆಡ್ಡೆ. ಇದನ್ನ ನೀಟಾಗಿ ಪೀಲ್ ಔಟ್ ಮಾಡ್ಕೋಬೇಕು. ಪೊಟ್ಯಾಟೊ ಇದನ್ನ ಕ್ಯೂಬ್ಸ್ ರೀತಿನಲ್ಲಿ ಚೆನ್ನಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ಕಟ್ ಮಾಡ್ತಾ ಇದ್ದಂಗ್ಲೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಬಿಡಿ. ಸ್ವಲ್ಪ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಒಳಗಡೆ ಸಾಫ್ಟಾಗಿ ಬರುತ್ತೆ ನಾವು ಡೀಪ್ ಫ್ರೈ ಮಾಡಿದಾಗ ಪೊಟ್ಯಾಟೋನ. ಹಾಗಾಗಿ ಇದನ್ನು ಇಷ್ಟು ದಪ್ಪಕ್ಕೆ ಕ್ಯೂಬ್ಸ್ ರೀತಿನಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಅದು ಕುದೀತಾ ಇದ್ದಾಗಲೇ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಬೇರೆ ಯಾವುದಾದ್ರೂ ಉಪ್ಪಿದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ಯೂಸ್ ಮಾಡಿರೋವಂಥದ್ದು ಕಲ್ಲುಪ್ಪಾಗಿದೆ. ಇದು ಹಾಕಿದ ತಕ್ಷಣ ಬೇಗನೆ ನೀರು ಕೂಡ ಬೇಗನೆ ಬಾಯ್ಲ್ ಆಗುತ್ತೆ. ಅದಾಗ್ತಿದ್ದಂಗ್ಲೇ ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಈ ಆಲೂಗೆಡ್ಡೆನೂ ಕೂಡ ಅದರೊಳಗಡೆ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ಅಷ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಆವಾಗಲೇ ಅದು ಸಾಫ್ಟಾಗಿರುತ್ತೆ, ಒಳಗಡೆ ಸಾಫ್ಟಾಗಿದ್ದು ಮೇಲೆ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇದು ಸೈಡಲ್ಲಿ ಕುದೀತಾ ಇರಲಿ, ಅಲ್ಲಿವರೆಗೂ ನಾವು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲೆ, ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ. ಇದನ್ನು ಕ್ರಷ್ ಮಾಡಿ ಇಟ್ಕೊಳ್ಳಿ ಅಥವಾ ಹಂಗೆ ಯೂಸ್ ಮಾಡಿದ್ರೂ ಆಗುತ್ತೆ. ಆಮೇಲೆ ರೆಡ್ ಚಿಲ್ಲಿ ಪೌಡರು, ಅದಕ್ಕೆ ಸ್ವಲ್ಪ ಸಾಲ್ಟ್ ಜೊತೆಗೇ ಸ್ವಲ್ಪ ಟರ್ಮರಿಕು, ಅರಿಶಿನ ಪುಡಿ, ಎಲ್ಲದಕ್ಕೂ ಅರಿಶಿನ ಪುಡಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಕಾಳು ಮೆಣಸು ಪುಡಿ ಅಂದರೆ ಕಪ್ಪು ಕಾಳು ಮೆಣಸು ಪುಡಿನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಇದಕ್ಕೆ ಕಾರ್ನ್ಫ್ಲೋರ್ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ನಾನಿಲ್ಲಿ ಜಸ್ಟ್ ಅಕ್ಕಿ ಹಿಟ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಇದನ್ನು ನೀಟಾಗಿ ತಿಕ್ಕ ಪೇಸ್ಟ್ನಲ್ಲೇ ಈಗಾಗಲೇ ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂಗೆಡ್ಡೆನ ಹಾಕಿ ನೀಟಾಗಿ ಕೋಟಿಂಗ್ ಕೊಡಬೇಕು. ಈಗ ನೋಡಿ, ಇಲ್ಲಿ ನೋಡ್ಬೋದು ತಿಕ್ಕಾಗಿದೆ ಮತ್ತು ಅದು ನೀಟಾಗಿ ಆಲೂಗೆಡ್ಡೆಗೆ ಎಲ್ಲ ಹೊಂದ್ಕೊಂಡಿದೆ ಮಸಾಲೆ. ಈಗಾಗಲೇ ಬಾಣಲಿನಲ್ಲಿ ಎಣ್ಣೆ ಕಾದಾಗಿದೆ, ಅದಕ್ಕೆ ಒಂದೊಂದಾಗಿಯೇ ನೀಟಾಗಿ ಬಿಟ್ಟರೂ ಆಗುತ್ತೆ, ಆರೆಲ್ಸ್ ಸ್ವಲ್ಪ ಎತ್ಕೊಂಡು ಅದನ್ನು ಕೈಯಲ್ಲಿ ಹಾಕಿದ್ರೂ ಆಗುತ್ತೆ. ನಾನಿಲ್ಲಿ ಸ್ಪೂನ್ ಯೂಸ್ ಮಾಡಿ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಜಾಸ್ತಿ ಕಾದಿಟ್ಕೊಂಡಾಗಲೇ ಎಣ್ಣೆ ಅವಾಗ ಬಿಟ್ಟರೆ ಮಾತ್ರ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿದರೆ ಅದು ಚೆನ್ನಾಗಿ ಕೋಟಿಂಗು ಈ ರೀತಿ ಬರುತ್ತೆ ನೋಡಿ. ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ, ನೀವು ನೋಡ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಮತ್ತೆ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.